ಮರುದಿನ ಬೆಳಿಗ್ಗೆ ಎಲ್ಲ ಹೆಣ್ಣು ಮಕ್ಕಳು ಮಾತಾಡಿಕೊಂಡ ಹಾಗೆ ಇವತ್ತು ಗಂಡರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು, ನಾವು ಏನು ಅನ್ನೋದನ್ನು ಅವ್ರಿಗೆ ತೋರಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಬನ್ನಿ ಇವತ್ತಿನ ಕಥೆನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ನನ್ನ ಗಂಡ ಎತ್ತಾಗ ಹೋದ, ಇನ್ನೂ ಬರಲಿಲ್ವಲ್ಲ. ಇವತ್ತಂತೂ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೇ ಬಿಡೋದು. ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡಿ 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 ನನಗೂ ಜೀವನ ಸಾಕಾಗೋಗೈತೆ. ಎಲ್ಲೂ ಕರ್ಕೊಂಡು ಹೋದನಲ್ಲ, ಮದುವೆ ಆಗಿ ಬಂದಾಗಿಂದನೂ ಈ ಮನೆಗೆ ಜೀತ ಮಾಡ್ಕೊಂಡು ಬಿದ್ದಿರೋದೇ ಆಗೈತೆ. ಹೋದ್ರೆ ಅಪ್ಪ ಮನೆ, ಬಂದರೆ ಗಂಡನ ಮನೆ, ಇನ್ಯಾವ ಊರು ಕೇರಿ ದೇವಸ್ಥಾನ ಏನೂ ನೋಡಲಿಲ್ಲ. ಓಹೋ ಬಂದ ಬಂದ ಬಂದ, ಶುರು ಮಾಡ್ಬೇಕೀಗ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆಗೆ ಸಾಟಿಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ, ಅರೆ ಹುಯ್ ಅರೆ ಹುಯ್ ಅರೆ ಹುಯ್ ಅರೆ ಹುಯ್. ಏನು ಮೇಡಮ್ ಅವ್ರು ಹಾಡು ಹೇಳ್ತಿರೋದು ಹೊರಗಡೆ ಬಾಗ್ಲವರೆಗೂ ಕೇಳಿಸ್ತೈತೆ? ಯಾಕ್ರಿ, ನಾನೇನು ಹಾಡು ಹೇಳ್ಬಾರ್ದಾ? ಹಂಗಲ್ಲ ಬಿಡು, ಹೋಗ್ಲಿ, ಹಾಡು ಹೇಳೋದು ತಪ್ಪೇನಿಲ್ಲ. ಹೋಗು, ನಂಗೆ ತುಂಬ ಹೊಟ್ಟೆ ಹಸ್ತೈತೆ, ಹೋಗಿ ಊಟ ಹಾಕೊಂಬ. ಅಲ್ಲ ಕಣ್ರಿ, ಅದೇನ್ರಿ ಅದು ಅವತಾರ ನಿಮ್ದು? ಅಲ್ಲ, ಲುಂಗಿ ಕಟ್ಕೊಂಡು ಓಡಾಡಕ್ಕಾಗೋದಿಲ್ವಾ? ನಿಮ್ಗೇನು ಸ್ವಲ್ಪನೂ ಮಾನ ಮರ್ಯಾದೆ ಏನದೇ ಇಲ್ವಾ ಅಂತ? ನಾಚಿಕೆ ಆಗೋದಿಲ್ವೇನ್ರಿ ಊರೊಳಗೆಲ್ಲ ಹಿಂಗೆ ಓಡಾಡಕ್ಕೆ? ಅಯ್ಯೋ, ಗಂಡಸ್ರಿಗೆ ಎಂತ ನಾಚಿಕೆನೆ? ಅಯ್ಯೋ, ನಾನು ಅಷ್ಟಕ್ಕೂ ಏನು ಎಲ್ಲ ಬಿಟ್ಕೊಂಡು ಓಡಾಡ್ತಿದ್ದೀನಿ, ಹಾಕೊಂಡಿದ್ದೀನಲ್ಲ, ಇದು 3-4 ಚಡ್ಡಿ ಹಾಕೊಂಡಿದ್ದೀನಿ. ಅಯ್ಯೋ ತಗೋ, ಈಗಿನ ಶೆಕೆಗೆ ಮೈ ಮೇಲೆ ಬಟ್ಟೆ ಹಾಕೊಳ್ಳೋದೇ ವಜ್ಜೆ ಅನ್ನಿಸ್ಬಿಡ್ತದೆ ನನಗಂತೂ. ಈ ಶರ್ಟ್ನು ಕಿತ್ತು ಬಿಸಾಕನ ಅನ್ಕೊಂಡೆ, ಏನು ಮಾಡಲಿ, ಬನ್ನಿನಲ್ಲಿ 108 ತೂತಾಗವೆ. ಜನ ನೋಡಿದಾರು ಪಾಪ ಗತಿ ಇಲ್ಲ ಅಂತ ಅನ್ಕೋಬಾರ್ದಾ? ಅದಕ್ಕೆ ಬೇಡ ಇರಲಿ ಅಂದ್ಬಿಟ್ಟು ಶರ್ಟ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ಅಯ್ಯೋ ನನಗೆಂತ ನಾಚಿಕೆ. ತಗೋ ಹೋಗು, ಇಟ್ಟಿಕ್ಕ ಬರೋಕೆ ಊಟ ಮಾಡೋಣ. ನಾನೇ ನಿಮ್ಮ ಮನೆ ಕೆಲಸದೋಳು ಅಂತ ಅನ್ಕೊಂಡಿದ್ದೀರಾ? ದೇವ್ರು ನನಗೆ ಕೊಟ್ಟಂಗೆ ನಿಮಗೂ 2 ಕೈ ಕಾಲು ಕೊಟ್ಟಿದ್ದಂತಾನೆ. ಅಡುಗೆ ಮನೆಗೆ ಹೋಗಿ ಅದೇನು ಬೇಕೋ ಹಾಕೊಂಡು ತಿನ್ನೋಗಿ. ಇದ್ಯಾಕೆ ಹಿಂಗಾಡ್ತಾ ಇದೆಯಾ? ಅಂಥದ್ದೇನಾಯ್ತು ನಿನಗೆ? ಅಯ್ಯೋ ಏನಾದ್ರು ಮಾಡ್ಕೊ, ಫಸ್ಟು ಊಟ ಮಾಡಿಬಿಡ್ತೀನಿ, ಆಮೇಲೆ ನಿನ್ನ ಜೊತೆ ಮಾತಾಡ್ತೀನಿ. ನನಗಂತೂ ಹೊಟ್ಟೆ ಹಸ್ತು, ಹೊಟ್ಟೆ ಒಳಗಡೆ ಇರೋ ಎರೆಹುಳ ಎಲ್ಲ ಊಟಾಕು ಊಟಾಕು ಅಂತವೆ. ಹೋಗಿ ಹೋಗಿ, ಗೊತ್ತಾಗುತ್ತೆ ಎಲ್ಲ. ಬರ್ತೀನಿ, ನಿನ್ನ ಜೊತೆ ಆಮೇಲೆ ಮಾತಾಡ್ತೀನಿ. ಅಡುಗೆ ಮಾಡಿದ್ರೆ ತಾನೇ ಇಟ್ಕೊಂಡು ಊಟ ಮಾಡಕ್ಕೆ. ಲೇ ಗಂಗಾ, ಏನೇ ಇದು, ಮನೇಲಿ ಏನು ಮಾಡಿಲ್ವಲ್ಲೇ? ಏನು ಏನು ಇಲ್ವಾ? ಇಲ್ಲ ಕಣೆ, ಯಾಕೆ ಅಡುಗೆ ಮಾಡಿಲ್ವಾ? ನಾನು ಇವತ್ತಿಂದ ಸ್ಟ್ರೈಕ್. ನಾನೇನು ಅಡುಗೆ ಮಾಡಲ್ಲ, ಕೆಲಸ ಮಾಡಲ್ಲ, ಏನು ಮಾಡಲ್ಲ. ನಾನು ಹಿಂಗೆ ಕೂತಿರ್ತೀನಿ ನೋಡಿ. ಅದೇನೆ ಹೊಸ ರೋಗ ಬಂದು ತೊಡ್ಕೊಂಡಿರೋದು ನಿನಗೆ. ಅಲ್ಲಿ ಅಡುಗೆ ಮಾಡೋಕ್ಕಲ್ಲ, ಏನು ಕೆಲಸ ಮಾಡೋಕ್ಕಲ್ಲ ಅಂತಂದರೆ ಏನಾಯ್ತು ನಿನಗೆ? ಇದ್ಯಾಕೆ ಹಿಂಗಾಡ್ತಾ ಇದೆಯಾ? ನನ್ಗದೆಲ್ಲ ಗೊತ್ತಿಲ್ಲ ರೀ, ಅದೇನೇ ಇದ್ರು ನೀವೇ ಮಾಡಿ. ಈಗ ನಾನಂತೂ ಇವತ್ತಿಂದ ಏನು ಕೆಲಸನೂ ಮಾಡಲ್ಲ, ಏನು ಮಾಡಲ್ಲ, ನೀವೇ ಮಾಡಬೇಕೆಲ್ಲ. ನಾನು ಅಲ್ಲ ಕಣೆ, ನನ್ಗೆ ಹೋಗ್ಲಿ, ನಾನೆಲ್ಲೋ ಹೊರಗಡೆ ಹೋಟ್ಲಲ್ಲಿ ತಿನ್ಕೋತೀನಿ. ಅಲ್ಲ, ಮಕ್ಳಿಗಾದ್ರೂ ಮಾಡಬಾರ್ದೇನೆ ನೀನು? ಮಕ್ಳಿಗೆ ಏನು ಕೊಡ್ತೀಯಾ? ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಸ್ಕೂಲ್ಗೆಲ್ಲ ರಜೆ ಬಂದಿದೆ, ಕರ್ಕೊಂಡೋಗಿ ಅಮ್ಮನ ಮನೇಲಿ ಬಿಟ್ಟು ಬಂದಿದ್ದೀನಿ. ಈಗ ನಾನು ನೀವು ಇಬ್ಬರೇ ಇರೋದು ನೋಡಿ. ಅದೆಲ್ಲ ಗೊತ್ತಿಲ್ಲ. ದಿನ ನಾನೇ ಅಡುಗೆ ಮಾಡ್ತಿದ್ದೆ ತಾನೆ, ಇವತ್ತು ನೀವೇ ಮಾಡಬೇಕು. ನಾನೊಂದು ಸ್ವಲ್ಪ ಹಾಗೆ ಓಡಾಡ್ಕೊಂಬರ್ತೀನಿ. ಬರೋ ಅಷ್ಟರಲ್ಲಿ ಏನಾದರೂ ಒಂಚೂರು ಅಡುಗೆ ಮಾಡಿಟ್ಟಿರಿ, ನಾನು ಊಟ ಮಾಡ್ತೀನಿ. ಅಯ್ಯೋ ಇವಳ, ಅಲ್ಲ ಎಲ್ಲ ಕೆಲಸನೂ ನನ್ನ ಮೇಲೆ ಹಾಕ್ಬಿಟ್ಟು ಹೆಂಗೆ ಹೋಗ್ಬಿಟ್ಲಿ ಇವಳು? ಅಯ್ಯೋ ಏನು ಮಾಡ್ಲಪ್ಪ ನಾನು? ನನಗೆ ನೋಡಿದ್ರೆ ಅಡುಗೆ ಮಾಡೋಕ್ಕೆ ಬೇರೆ ಬರಲ್ಲ, ಏನು ಮಾಡಲಿ? ಪೂರ್ಣಕ್ಕ, ಪೂರ್ಣಕ್ಕ, ಅಯ್ಯೋ ದೇವ್ರೇ ತಗಿ. ಟಿವಿ ನೋಡ್ತಾ ಕುತ್ಕೊಬಿಟ್ರೆ ಯಾರು ಕೂಗಿದ್ರು ಕೇಳಿಸೋದಿಲ್ಲ. ಓಯ್ ಪೂರ್ಣಕ್ಕ, ಗಂಗಾ ಬಾ ಕುತ್ಕೋ ಬಾ. ಯಾವಾಗ ಬಂದೆ? ಅಯ್ಯೋ ನಿನ್ನ ಕೂಗಿ ಕೂಗಿ ಗಂಟ್ಲೆಲ್ಲ ಒಣಗೋಯ್ತು. ಅಷ್ಟೊತ್ತಿಂದ ಪೂರ್ಣಕ್ಕ ಪೂರ್ಣಕ್ಕ ಅಂತ ಕೂಗ್ತಾನೆ ಇದ್ದೀನಿ, ಇಲ್ಲ ಹ್ಞೂ ಇಲ್ಲ. ಏನು ಟಿವಿಯ ನೋಡ್ತಾ ಕೂತ್ಬಿಟ್ಟಿದೀಯ? ಅಯ್ಯೋ ಅದು ರಾತ್ರಿ ಎಪಿಸೋಡ್ ನೋಡಿರ್ಲಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಬಾ ಕುತ್ಕೋ ಬಾ. ಅಯ್ಯೋ ಅದೆಲ್ಲ ಇರ್ಲಿ ಅಕ್ಕ, ಹೆಂಗೆ ನಡೀತೈತೆ ನಮ್ಮ ಪ್ಲ್ಯಾನ್? ವರ್ಕ್ ಆಯ್ತೈತಾ? ನಿನ್ನ ಗಂಡಂಗೆ ಹೇಳ್ದ ಮನೆ ಕೆಲಸ ಮಾಡು ಅಂತ? ಅಯ್ಯೋ ನನ್ನ ಗಂಡ ಬಂದೇ ಇಲ್ಲ ಕಣೆ, ರಾತ್ರಿ ಹೋದನು ಇನ್ನೂ ಬಂದಿಲ್ಲ. ಕುಡ್ದದೆಲ್ಲಿ ಮಲ್ಗೋನೋ ಏನು ಕತೆಯೋ. ನೀನೇನು ಮಾಡಿದೆ? ನಿನ್ನ ಪ್ಲ್ಯಾನ್ ಸಕ್ಸಸ್ ಆಯ್ತಾ? ನಿನ್ನ ಗಂಡ ಏನಾದ್ರು ಕೆಲಸ ಮಾಡ್ತವನಾ? ಅಯ್ಯೋ ಕೆಲಸದ ಮನೆ ಹಾಳಾಗಾತಾಗಿ. ನನ್ನ ಗಂಡನು ಬೆಳಿಗ್ಗೆ ಎದ್ದು ಹೊಲ್ತಕ್ಕೆ ಹೋದನು, ಈಗ ಬಂದವನೆ. ಈಗ ಬಂದಿದ್ದ, ನಾನೇನೋ ಅಡುಗೆ ಮಾಡಿರಲಿಲ್ಲ, ಊಟಕ್ಕೆ ಹೊಟ್ಟೆ ಹಸಿದೈತೆ ಅಂತ ಅಂದ. ಹೋಗಿ ಅಡುಗೆ ಮನೇಲಿ ಇಕ್ಕೊಂಡು ಉಣ್ಣೋಗು ಅಂತ ಅಂದೆ. ಆಮೇಲೆ ಹೋಗಿ ನೋಡ್ತಾನೆ ಏನೂ ಇಲ್ಲ. ಅದಕ್ಕೆ ನನಗೂ ಸೇರಿಸಿ ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹೌದಾ, ಒಳ್ಳೆ ಕೆಲಸನೇ ಮಾಡಿದೀಯ. ಮತ್ತೆ ಈ ಸೀತಕ್ಕ
ಈ ಸೀತಕ್ಕ ಚೆನ್ನಮ್ಮ ಎಲ್ಲ ಏನು ಮಾಡ್ತಾರೋ ಏನೋ, ಅವ್ರ ಗಂಡಿರೇನೋ ಕೆಲಸ ಮಾಡ್ಕೊಟ್ಟವ್ರೋ ಏನೋ. ನಾನು ನನ್ನ ಗಂಡ ಬರಲಿ ಸರಿಯಾಗಿ ಹೇಳೋಣ ಅಂತ ಕಾಯ್ತಾ ಇದ್ದೀನಿ. ನನ್ನ ಗಂಡ ಇನ್ನೂ ಬಂದೇ ಇಲ್ಲ. ಇದೇ ರೀತಿ ಪೂರ್ಣಮ್ಮ ಕೂಡ ಏನು ಕೆಲಸ ಮಾಡದೆ ಕುತ್ಕೊಂಡು ಟಿ ವಿ ನೋಡ್ತಿದ್ದಾಳೆ. ನೋಡೋಣ ಅವಳ ಗಂಡನಾದ್ರೂ ಏನಾದರೂ ಮಾಡ್ತಾನ ಅಂತ. ಅಕ್ಕ ಅಕ್ಕ, ನಿನ್ ಗಂಡ ಬಂದ್ರು. ಉನಿ ಡಾರ್ಲಿಂಗ್. ಅಯ್ಯೋ, ನಿನ್ ಡಾರ್ಲಿಂಗ್ ಬಾಯ್ ಹಿಟ್ಟಾಕ. ಅಲ್ಲ, ರಾತ್ರಿ ಎಲ್ಲ ಎಲ್ಲಿ ಕುಡ್ದು ಬಿದ್ದಿತ್ತು? ಇಲ್ಲ, ಐ ಆಮ್ ನಾಟ್ ಡ್ರಿಂಕಿಂಗು, ಐ ಓನ್ಲಿ ಸ್ಲೀಪಿಂಗು. ಹೊಲದಲ್ಲಿ ಜಾಸ್ತಿ ಅವು ಇವು ಬಂದು ಕಾಳು ಕಡ್ಡಿ ಎಲ್ಲ ತಿನ್ಬಿಡ್ತಿದ್ವಲ್ಲ, ಹಂದಿ ಕಾಯಕ್ಕೆ ಅಂತ ಹೊಲದಲ್ಲಿ ಮಲಗಿದ್ದೆ. ಹಂದಿ ಕಾಯಕ್ ಹೊಲದಲ್ಲಿ ಮಲಗಿದ್ದೋ ಇಲ್ಲ ಹಂದಿ ಜೊತೆನೆ ಬಿದ್ದು ಒದ್ದಾಡ್ತಿದ್ದೋ ಯಾರು ಗೊತ್ತು. ನಿನ್ನ ಅಲ್ಲ ಕಣಯ್ಯ, ಇಷ್ಟು ವಯಸ್ಸಾಗಿದ್ರು ಕುಡ್ದು ಅಲ್ಲಿ ಇಲ್ಲಿ ಬಿದ್ದೆದ್ದು ಬರ್ತೀಯಲ್ಲ, ಏನು ಹೇಳಿ ನಾನು ನಿನಗೆ? ಅಯ್ಯೋ ಏನೇ ನೀನು, ಅಯ್ಯೋ ಆ ಥರ ಅಲ್ಲಪ್ಪ ನಾನು. ಸರಿ ಆಯ್ತು, ಹೊಟ್ಟೆಗೆ ಏನು ಮಾಡಿದೀಯಾ? ಬೇಗ ಉಣ್ಣಕ್ಕೆ ಇಕ್ಕೊಬರೋಗು. ಏನೋ ಊಟವಾ? ಬೇಕಾದ್ರೆ ಹೋಗಿ ಮಾಡ್ಕೊ ಹೋಗಿ ನೀವೇನೆ. ಇದ್ಯಾಕೆ? ಅಲ್ಲ, ಅಡುಗೆ ಏನು ಮಾಡಿಲ್ವಾ? ಮಾಡಿಲ್ಲ. ಇವತ್ತಿಂದ ಅಡುಗೆ ಮನೆ ಕೆಲಸ ನಿಮ್ದು. ಅಡುಗೆ ಎಲ್ಲ ನೀವೇ ಮಾಡಬೇಕು, ನಾನೇನು ಮಾಡಲ್ಲ ನೋಡಿ. ಭೀಮಸೇನನಳ ಮಹಾರಾಜರು ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಾನೀಯರಲ್ಲವೇ. ನನಗೆ ಗೊತ್ತು ಬಿಡು, ನಾನೇ ಮಾಡ್ತೀನಿ. ಆಯ್ತು, ಮಾಡಿ. ಮಾಡ್ತೀನಿ ಕಣೆ, ಮಾಡ್ತೀನಿ. ಯಾಕೆ ನನಗೇನು ಅಡುಗೆ ಮಾಡಕ್ ಬರೋದಿಲ್ಲ ಅಂತ ಅನ್ಕೊಂಡಿದ್ಯಾ? ಮಾಡ್ತೀನಿ ನೋಡು. ನೋಡ್ದೇನೆ ಗಂಗಾ, ನನ್ನ ಗಂಡ ನನಗೆ ಚಾಲೆಂಜ್ ಮಾಡೋ ಹೋಯ್ತಿರದ. ಅಯ್ಯೋ ಪುಣ್ಯ ಕಣಕ್ಕ, ಈಗ ಅಡುಗೆ ಮಾಡ್ತೀನಿ ಅಂತ ಹೋಗೋರಲ್ಲ. ಲೇ ಪೂರ್ಣಿ, ಅದೇನೋ ಗ್ಯಾಸ್ ಹಚ್ಚಕ್ಕೆ ಆಯ್ತಿಲ್ಲಪ್ಪ, ಅದು ಹೆಂಗೆ ಹಚ್ಚೋದು? ಅಲ್ಲ, ತಗೊಂಡು ಪಟ್ಟ ಅಂತ ಹೊಡೆದ್ರು ಹತ್ತಾನೇ ಇಲ್ಲಪ್ಪ. ಏನಕ್ರಿ ಹೊಡೆದ್ರಿ? ಏನು ಹೊಡೆದ್ರಿ? ಅಯ್ಯೋ, ಅದೇ ಉದ್ದುದ್ದು ಕಡ್ಡಿ ಹೆಂಗೆ ಕೊಟ್ಟಿರ್ತಾರಲ್ಲ, ಅದ್ರ ತಾನೇ ಪಟಕ್ ಅಂತ ಹಚ್ಚೋದು ನೀನು. ಈ ಟಿವಿ ರಿಮೋಟ್ ಎಲ್ಲ ಬರ್ದೇ ಇದ್ದಾಗೆಲ್ಲ ನೀನು ಕೈಯಲ್ಲಿ ಬಡ್ದ್ಬಿಟ್ಟು ಹಾಕೋದಿಲ್ವಾ? ಹಂಗೆ ಎಷ್ಟು ಬಡ್ದ್ಬಿಟ್ಟು ಪಟಕ್ ಅಂತ ಅಂಕುದ್ರೂ ಅದಾನೇ ಆಯ್ತಿಲ್ಲ. ಅಯ್ಯೋ ಕರ್ಮವೇ, ಅಯ್ಯಪ್ಪ ದೇವ್ರೆ, ಆಗಲ್ಲ ರೀ. ಫಸ್ಟು ಗ್ಯಾಸ್ ಸಿಲಿಂಡ್ರದು ಕೆಳಗಡೆ ಇದೈತಲ್ಲ, ಫಿಕ್ಸ್ ಮಾಡ್ತೀವಲ್ಲ, ಅಲ್ಲಿ ರೆಗ್ಯುಲೇಟರ್ ಹತ್ರ ಆಫ್ ಮಾಡಿದ್ದೀನಿ. ಅದನ್ನ ಆನ್ ಮಾಡಿ ಆಮೇಲೆ ಹಚ್ಚಿ. ಅಯ್ಯೋ, ಇದು ಗೊತ್ತಿಲ್ಲ ನಿಮಗೆ. ಓ ಹೌದಲ್ವಾ? ಇರು ಗಂಗಕ್ಕ, ನೀವು ಇಲ್ಲೇ ಕೂತಿರಿ, ನಾನು ಈಗಲೇ ಹೋಗಿ ಬಿಸಿ ಕಾಫಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಅಣ್ಣ, ಆಯ್ತು. ನನಗೆ ಹೇಳಕ್ ಗೊತ್ತಾಳೆ ಅಡುಗೆ ಮಾಡಕ್ ಬರೋದಿಲ್ಲ ಅಂತ. ಈಗ ನೋಡಿ, ಈಗ ನಾನು ಮಾಡ್ಕೊಡೋ ಕಾಫಿ ಕುಡಿದ್ಬಿಟ್ಟು ತಲೆ ಸುತ್ತ ಬಿದ್ದೋಗ್ಬಿಡ್ಬೇಕು. ಅಯ್ಯೋ ನೋಡ್ದ ಗಂಗಾ, ಗ್ಯಾಸ್ ಹಚ್ಚಕ್ ಬರೋದಿಲ್ಲ, ಈಗ ಇವ್ರು ಕಾಫಿ ಬೇರೆ ಮಾಡ್ಕೊ ಬರ್ತಾರಂತೆ. ಲೇ ಪೂರ್ಣಿ, ಅಲ್ಲ, ಫಸ್ಟ್ ಕಾಫಿಗೆ ಇಡ್ಬೇಕಾದ್ರೆ ನೀರ್ ಫಸ್ಟ್ ಹಾಕ್ಬೇಕಾ ಹಾಲು ಫಸ್ಟ್ ಹಾಕ್ಬೇಕಾ? ಅಯ್ಯೋ, ಹಾಲು ಹಾಕ್ರಿ. ಹಾಲಾ? ಅದೇ ಅನ್ಕೊಂಡೆ. ಇರು ಈಗಲೇ ಹಾಕ್ತೀನಿ. ಅದು ಅದೇ 2 ಡಬ್ಬ ಇಟ್ಟಿದೆಯಲ್ಲ, ಕಪ್ಪಗೆ ಯಾವಪ್ಪ 2ವೇ, ಅದರಲ್ಲಿ ಟೀ ಪುಡಿ ಯಾವುದು ಕಾಫಿ ಪುಡಿ ಯಾವುದು ಅಂತ ಗೊತ್ತಾಯ್ತಿಲ್ಲ. ಅದಕ್ಕೆ ಕಾಫಿ ಪುಡಿ ಯಾವುದು ರೀ? ಕಾಫಿ ಪುಡಿ ದೇವೆ. ಸರಿ ಆಯ್ತು ನೋಡು, ಸ್ಟವ್ ಪಕ್ಕದಲ್ಲಿ 2 ಡಬ್ಬ ಐತೆ ನೋಡಿ, ತರಿಗೈತಲ್ಲ ದಪ್ಪಕ್ಕೆ, ಅದು ಟೀ ಪುಡಿ. ಕಾಫಿ ಪುಡಿ ನೈಸಾಗೈತೆ ನೋಡಿ, ಅದು ಕಾಫಿ ಪುಡಿ. ಅದೇ ಅನ್ಕೊಂಡೆ ನಾನು. ಆದ್ರೆ ನಿನ್ನೊಂದ್ಸರಿ ಕೇಳನ್ನ, ಅಡಿಗೆ ಮನೆ ಜವಾಬ್ದಾರಿ ನಿಂದೆ ಅಲ್ವಾ? ಆಮೇಲೆ ಏನೋ ಮಾಡಕ್ಕೋಗಿ ಏನೋ ಆಗ್ಬಾರ್ದಲ್ಲ, ಅದಕ್ಕೆ ಒಂದ್ಸರಿ ಕ್ಲಾರಿಫೈ ಮಾಡ್ಕೊಳ್ಳೋಣ ಅಂತ ಬಂದೆ. ಸರಿ ಈಗ ಹೋಗಿ ಮಾಡ್ತೀನಿ. ಅಯ್ಯೋ ದೇವ್ರೆ, ಇವ್ರು ಕಾಫಿ ಮಾಡ್ಕೊಂಬಂದು ಕೊಡೋ ಅಷ್ಟೊತ್ತಿಗೆ 108 ಸರಿ ಕೇಳ್ತಾರೆ. ಅದೇನಾಕ್ಲಿ ಇದೇನಾಕ್ಲಿ, ಇದೇನು ಮಾಡಲಿ ಅದೇಂಗೆ ಮಾಡಲಿ ಅಂತವ. ಇವ್ರ ಕೈಲಿ ಮಾಡಿಸ್ಕೊಂಡು ಉಣ್ಣೋದ್ಕಿಂತ ನಾವೇ ಮಾಡ್ಕೊಂಡು ಉಣ್ಣೋದು ಸುಖ ಕಣೆ. ಅಯ್ಯೋ ದೇವ್ರೆ, ಇವ್ರಿಗೆಲ್ಲ ಬುದ್ಧಿ ಕಲ್ಸೋದು ಹೆಂಗೆ ಹೇಳು? ಪುಣೆ, ಅಯ್ಯೋ ನೀನೊಬ್ಳು. ಅಲ್ಲ, ನಿನ್ ಒಂಚೂರು ಬುದ್ಧಿನೇ ಇಲ್ಲ ಕಣೆ. ಯಾಕ್ರಿ, ಈಗೇನಾಯ್ತು? ಅಲ್ಲ ಕಣೆ, ಉಪ್ಪಿನ ಡಬ್ಬ ಸಕ್ಕರೆ ಡಬ್ಬ 2 ಒತ್ತೊತ್ತಿಲಿಡ್ತಾರ. ಅಯ್ಯೋ, ನಾನು ಕೊಯ್ಯಿ ತಪ್ಪಿ 2 ಸ್ಪೂನ್ ಹಾಕನ ಅಂತ ಹೋಯ್ತಾ ಇದ್ದೆ. ಆಮೇಲೆ ನೋಡ್ತೀನಿ ಅದು ಉಪ್ಪು. ಅಯ್ಯೋ, ಉಪ್ಪು ಹಾಕ್ತಿದ್ನಲ್ಲ ಅಂದ್ಬಿಟ್ಟು ಆಮೇಲೆ ಈಗ ಸಕ್ಕರೆ ಹಾಕ್ಬಿಟ್ಟು ಬಂದಿದ್ದೀನಿ. ನನ್ಗೇನು ಅಷ್ಟು ಬುದ್ಧಿ ಇಲ್ಲ ಅಂತ ಅನ್ಕೊಬಿಟ್ಟಿದ್ಯಾ ಉಪ್ಪು ಹಾಕ್ಬಿಡ್ತೀನಿ ಅಂತವಾ? ಇಲ್ಲ, ಸಕ್ಕರೆನೇ ಹಾಕಿದ್ದೀನಿ. ಕಾಫಿ ಆಯ್ತೈತೆ, ಆಗುತ್ತೆ. ಇನ್ನೊಂದು 2 ನಿಮಿಷ ಕಾಫಿ, ಬಿಸಿ ಕಾಫಿ ರೆಡಿ ಆಗ್ಬಿಡುತ್ತೆ. ಅಯ್ಯೋ ಹಣೆ ಬರ್ವೆ. ಅಲ್ಲ ಕಣ್ರಿ, ಕರೆಕ್ಟಾಗಿ ಸಕ್ಕರೆನೇ ಹಾಕಿದ್ದೀರಾ ತಾನೇ? ಉಪ್ಪು ಕಿಪ್ಪು ಹಾಕ್ಬಿಟ್ಟಿದ್ದೀರಾ ಆಮೇಲೆ? ಕರೆಕ್ಟಾಗಿ ಸಕ್ಕರೆನೇ ಹಾಕಿ ಮಾಡಿದ್ದೀನಿ ಕಣಂತೆ, ಸುಮ್ಮನಿರು. ನಾನು ಮಾಡೋ ಕಾಫಿ ಕುಡಿಯೋಕ್ಕೂ ಅದೃಷ್ಟ ಮಾಡಿರ್ಬೇಕು ನೀನು. ಸರಿ ಆಯ್ತು, ಹೋಗ್ರಿ ನೋಡೋಗ್ರಿ, ಆಮೇಲೆ ಎಲ್ಲ ಉಕ್ಕೋಗುತ್ತೆ. ನೋವೇ ಚಾನ್ಸೇ ಇಲ್ಲ, ನಾನು ಇನ್ನು ಸ್ಟವ್ವೇ ಹಚ್ಚಿಲ್ಲ. ಮತ್ತೆ ಇಷ್ಟೊತ್ತು ಗಂಟೆ ಏನ್ರಿ ಮಾಡ್ತಿದ್ರಿ ಅಡಿಗೆ ಮನೇಲಿ?
ಅದೇ ಕಣೆ ಎಲ್ಲಾನು ಹೊಂದಿಸ್ಕೊಂಡು ಬಟ್ಲಿಗೆ ಹಾಕ್ತಾ ಇದ್ದೆ. ಈಗ ಹಾಕಾಯ್ತು, ಈಗ ಒಲೆ ಮೇಲೆ ಇಟ್ಬಿಡ್ತೀನಿ. 10 ನಿಮಿಷ ಪಟಾಪಟ್ ಅಂತ ಕಾಫಿ ಆಗ್ಬಿಡುತ್ತೆ. ಬಂದೇ ಇರು, ನಿನ್ಗೆ ಹೇಳೋಣ ಅಂತ ಬಂದೆ. ಅಯ್ಯೋ ಕರ್ಮವೇ, ಆಗಲ್ಲಪ್ಪ, ನನ್ನ ಕೈಲಿ ಆಯ್ತಾ ಇಲ್ಲ ಕಣೆ. ಪೂರ್ಣಕ್ಕ, ಏನು ಅನ್ಕೋಬೇಡ, ನನಗೊಂಚೂರು ಅರ್ಜೆಂಟ್ ಕೆಲಸ ಐತೆ, ನಾನು ಬರ್ತೀನಿ, ಆಮೇಲೆ ಸಿಗ್ತೀನಿ. ಬರ್ಲಾ? ತಡಿಯೇ, ಅದೇನೋ ಮಾಡ್ತೀನಿ ಅಂತ ಹೋಗೋರಲ್ಲ, ಮಾಡ್ಕೊ ಬರ್ಲಿ, ಕುಡಿಯುವಂತೆ. ಅಯ್ಯಯ್ಯೋ ಬೇಡಪ್ಪ ಬೇಡ, ಆಮೇಲೆ ಹೊಟ್ಟೆ ಕಿಟ್ಟೆ ಕೆಟ್ಟೋದ್ರೆ ಏನು ಮಾಡಲಿ? ಅದು ಏನೋ ಮಾಡ್ತೀನಿ ಅಂತ ಅವಾಗಿಂದ ಮಾಡ್ತಾನೆ. ನಿನ್ನ ಗಂಡ ಮಾಡ್ಕೊಟ್ಟಿದ್ದು ನೀನು ಕುಡಿಯವ, ನಾನು ಬರ್ತೀನಿ. ಅಯ್ಯೋ ಇವಳ ಹೋಗೇ ಬಿಟ್ಲಲ್ಲ. ಈ ಕತೆ ಇನ್ನೂ ಮುಂದುವರಿಯುತ್ತೆ, ಮುಂದೆ ಏನೇನಾಗುತ್ತೆ ಅಂತ ನೀವೇ ನೋಡಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಇಲ್ಲಿವರೆಗೂ ತಾಳ್ಮೆಯಿಂದ ನೋಡಿದ್ದೀರಾ ಅಂತ ಅಂದರೆ ಕತೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿನ್ನು ಬರ್ತೀನಿ ಫ್ರೆಂಡ್ಸ್, ಬಾಯ್. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾರೂ ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.